ನಾವು ಮಾರ್ಚ್ ತಿಂಗಳ ವಾಗ್ದಾನದ ಸಂದೇಶಕ್ಕಾಗಿ ನಾವೆಲ್ಲರೂ ನಿರೀಕ್ಷೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರಬೇಕಾದ್ರೆ ದೇವರು ನನ್ನ ಹೃದಯದಲ್ಲಿ ಕೊಟ್ಟಂಥ ಆಲೋಚನೆಯನ್ನು ನಿಮ್ಮ ಮುಂಭಾಗದಲ್ಲಿಟ್ಟು ನಾನು ಅಲ್ಪ ನಿಮಿಷ ದೇವ ಜನರನ್ನು ಪ್ರಾರ್ಥನೆಯ ಕಡೆ ನಾನು ನಡೆಸಲಿಕ್ಕಾಗಿ ನಾನು ಬಯಸುವವನಾಗಿರ್ತೇನೆ. ಎಲ್ಲ ದೇವರ ಮಕ್ಕಳು ಬಹಳ ಪ್ರಾರ್ಥನೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರೋಣ. ಕರ್ತನು ತಾನೇ ನಮ್ಮ ಬಳಿಯಲ್ಲಿ ಸ್ಪಷ್ಟವಾಗಿ ಆತನು ಮಾತನಾಡಲಿ. ಈ ತಿಂಗಳು ದೇವರು ನನಗೆ ಕೊಡಲ್ಪಟ್ಟಂಥ ವಾಗ್ದಾನದ ವಚನ ಎಸ್ತರಳ ಪುಸ್ತಕ 8ನೇ ಅಧ್ಯಾಯದ 9ನೇ ವಚನದಿಂದ ದೇವರ ವಾಕ್ಯವನ್ನು ನಾವು ಗಮನಿಸುವಂತರಾಗಿರೋಣ. ಎಸ್ತರಳ ಪುಸ್ತಕ 8ನೇ ಅಧ್ಯಾಯದ 9ನೇ ವಾಕ್ಯದಿಂದ, ಆಗ ರಾಜ ಲೇಖಕರು ಕರೆಯಲ್ಪಟ್ಟರು. ಅವರು 3ನೆಯ ತಿಂಗಳಾದ ಶ್ರೇಷ್ಠ ಮಾಸದ 23ನೆಯ ದಿನದಲ್ಲಿ ಬಂದು ಮೊರ್ದೆಕಾಯಿ ಆಜ್ಞೆಯಾನುಸಾರ ಯಹೂದ್ಯರಿಗೂ ಹಿಂದೂಸ್ತಾನ್ ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳ ಉಪರಾಜರಿಗೆ, ದೇಶಾಧಿಪತಿಗಳಿಗೂ ಅಧಿಕಾರಿಗಳಿಗೂ ಪತ್ರಗಳನ್ನು ಬರೆದರು. ಆ ಪತ್ರಗಳು ಆಯಾ ಸಂಸ್ಥಾನಗಳ ಬರಹಗಳಲ್ಲಿ ಆಯಾ ಜನಾಂಗಗಳ ಭಾಷೆಗಳಲ್ಲಿ ಇದ್ದವು. ಯಹೂದ್ಯರಿಗೆ ಬರೆದ ಪತ್ರಗಳು ಯಹೂದ್ಯದ ಬರಹದಲ್ಲಿಯೂ ಭಾಷೆಯಲ್ಲೂ ಲಿಖಿತವಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ನಾವು ಓದಲ್ಪಟ್ಟಂಥ ಈ ವಚನದಲ್ಲಿ ಏನು ವಾಗ್ದಾನ ಇದೆ ಎನ್ನುವುದನ್ನು ನಾವು ಕಂಡುಹಿಡಿಯೋದು ಬಹಳ ಕಷ್ಟಕರವಾಗಿರುತ್ತೆ. ಆದರೆ ದೇವರ ಆತ್ಮನು ನನ್ನ ಅನೇಕ ಸಾರಿ ಈ ವಚನಗಳನ್ನು ದೇವರು ನನಗೆ ತೋರಿಸಿ ಒಂದು ಪದವನ್ನು ದೇವರು ನನಗೆ ಇದರಲ್ಲಿ ದೇವರು ಗುರ್ತು ಮಾಡಿದನು. ಬೈಬಲಲ್ಲಿ ಅಲ್ಲಿ ಉಪಯೋಗಿಸುವಂಥ ಒಂದು ಪದ ಮೊರ್ದೆಕಾಯಿ ಆಜ್ಞೆಯ ಅನುಸಾರವಾಗಿ. ಮೊರ್ದೆಕಾಯಿ ಆಜ್ಞೆಯ ಅನುಸಾರವಾಗಿ ದೇವರು ತಾನು ನನಗೆ ಹೇಳಿದನು, ಈ ತಿಂಗಳು ದೇವ ಜನರು ಆಜ್ಞಾಪಿಸುವ ತಿಂಗಳಾಗಿರುತ್ತೆ. ಈ ತಿಂಗಳು ದೇವರ ಮಕ್ಕಳು ಏನು ಆಜ್ಞೆ ಮಾಡ್ತಾರೋ ಅದು ಜಾರಿಗೆ ದೇವರು ತರಲಿಕ್ಕಾಗಿ ಹೋಗುತ್ತಾನೆ. ಈ ಕಾಲಘಟ್ಟದಲ್ಲಿ ದೇವರು ಸಭೆಯನ್ನು, ದೇವ ಜನರನ್ನು ದೇವರು ಅಧಿಕಾರ ಪಡಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಆ ಅಧಿಕಾರದ ವಿಶೇಷತೆ ಏನಂದರೆ, ನೀವು ನುಡಿದಿದ್ದು ಸಂಭವಿಸುತ್ತೆ, ನೀವು ಆಜ್ಞೆ ಮಾಡಿದ್ದು ಜಾರಿಗೆ ಬರುತ್ತೆ. ನೀವು ಏನೇನು ಬಾಯಿ ತೆರೆದು ದೇವರ ಮಕ್ಕಳು ದೇವರು ಕೊಡಲ್ಪಟ್ಟಂಥ ಅಧಿಕಾರದಲ್ಲಿ ನೀವು ನುಡಿಯುತ್ತೀರೋ ಅದು ಒಂದು ಕಾಲದಲ್ಲಿ ಬಿದ್ದೋಗೋದಕ್ಕೆ ದೇವರು ಬಿಡೋದಿಲ್ಲ. ದೇವರು ನನಗೆ ತಿಳಿಸಿಕೊಟ್ಟಂಥ ಒಂದು ಕಾರ್ಯ ಅದು ಕೇವಲ ಪರಿಸ್ಥಿತಿಗಳು, ಸನ್ನಿವೇಶಗಳು ಅಥವಾ ಯಾವುದಾದ್ರೂ ಒಂದು ವಿಷಯ ಸಂದರ್ಭವಾದಂಥ ಕಾರ್ಯಗಳು ಮಾತ್ರ ಅಲ್ಲ. ನೀವು ನುಡಿಯೋದು ದೇಶಗಳಲ್ಲಿ ನಡೆಯೋದನ್ನು ಕಾಣ್ತೀರ. ನೀವು ನುಡಿಯೋದು ದೇಶಗಳಲ್ಲಿ ಸಂಭವಿಸುವುದನ್ನು ನೀವು ಕಾಣ್ತೀರ. ನೀವು ನುಡಿಯೋದು ಪಟ್ಟಣಗಳಲ್ಲಿ ಸಂಭವಿಸುವುದನ್ನು ನೀವು ಕಾಣ್ತೀರ. ನೀವು ಆಜ್ಞೆ ಮಾಡುವಂಥದ್ದು ಅದು ರಾಜಸ್ಥಾನಗಳಲ್ಲಿ, ಅಧಿಕಾರದ ಸ್ಥಾನದಲ್ಲಿ, ಅಧಿಕಾರದ ಮಂಡಲಗಳಲ್ಲಿ, ರಾಜಕೀಯ ಮಂಡಲಗಳಲ್ಲಿ ದೇವರ ಸಭೆ, ದೇವ ಜನರು, ಕರ್ತನಿಂದ ಅಭಿಷೇಕಿಸಲ್ಪಟ್ಟವರು ಏನು ಆಜ್ಞೆ ಮಾಡ್ತಾರೋ ಆ ಉನ್ನತವಾದ ಸ್ಥಾನಗಳಲ್ಲಿ, ಅಧಿಪತಿಗಳ ಮುಂಭಾಗದಲ್ಲಿ, ಅಧಿಪತಿಗಳ ಸ್ಥಳಗಳಲ್ಲಿ, ರಾಜರುಗಳ ಸಮ್ಮುಖದಲ್ಲಿ, ರಾಜಸ್ಥಾನದ ಸಮ್ಮುಖಗಳಲ್ಲಿ ನೆರವೇರಲ್ಪಡೋದನ್ನು ಈ ತಿಂಗಳು ದೇವರ ಮಕ್ಕಳು ಕಾಣಲಿಕ್ಕಾಗಿ ಹೋಗುತ್ತೀರಾ? ಅದು ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಈ ತಿಂಗಳು ದೇವರ ಸಭೆ ನಾವು ಆಜ್ಞೆ ಮಾಡಲಿಕ್ಕಾಗಿ ಹೋಗ್ತೇವೆ. ನಾವು ಭಿಕ್ಷೆ ಬಿಡೋದಕ್ಕೆ ಹೋಗೋದಿಲ್ಲ, ನಾವು ಗೋಗರಿಯೋದಕ್ಕೆ ಹೋಗೋದಿಲ್ಲ, ನಾವು ಗೋಳಾಡೋದಕ್ಕೆ ಹೋಗೋದಿಲ್ಲ. ದೇವರು ನಮಗೆ ಕೊಡಲ್ಪಟ್ಟಂಥ ಅಧಿಕಾರದಲ್ಲಿ ನಿಂತುಕೊಂಡು ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ದೇಶಗಳನ್ನು ನೋಡಿ ನಾವು ಆಜ್ಞೆ ಮಾಡ್ತೇವೆ, ಪಟ್ಟಣಗಳನ್ನು ನೋಡಿ ನಾವು ಆಜ್ಞೆ ಮಾಡ್ತೇವೆ, ನಾವು ಪರಿಸ್ಥಿತಿಗಳನ್ನು ನೋಡಿ ನಾವು ಆಜ್ಞೆ ಮಾಡ್ತೇವೆ. ನಾವು ಏನು ಆಜ್ಞೆ ಮಾಡ್ತೀವೋ ಅದು ನೆರವೇರುವುದು. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾನು ಆದಷ್ಟು ಬೇಗ ನಾನು ಇದರ ಆಳತೆಗೆ ನಾನು ಇಳಿಯಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತೇನೆ. ದೇವರ ಆತ್ಮನ ನನಗೆ ತಿಳಿಸಿಕೊಟ್ಟಂಥ ಒಂದು ಕಾರ್ಯ, ಈ ದಿವಸಗಳಲ್ಲಿ ಮರೆಯಾಗಿರುವಂಥ ಕೆಲವೊಂದು ಮೊರ್ದೆಕಾಯಿಗಳನ್ನು ದೇವರು ಆತನ ಉನ್ನತವಾದಂಥ ಸ್ಥಾನಗಳಿಗೆ, ಅಧಿಕಾರದ ಸ್ಥಾನಗಳಿಗೆ ದೇವರು ಕರ ತರಲಿಕ್ಕಾಗಿ ಹೋಗುತ್ತಾನೆ. ದೇವರು ನನಗೆ ತಿಳಿಸಿಕೊಟ್ಟಂಥ ಒಂದು ಕಾರ್ಯ, ದೇವರು ಈ 9ನೇ ವಾಕ್ಯವನ್ನು ದೇವರು ನನಗೆ ಮತ್ತೊಂದು ಆವೃತ್ತಿ ದೇವರು ಗುರುತಿಸುತ್ತಾನೆ. ಹೇಳಿದನು, ಈ ಎಸ್ತರಳ ಪುಸ್ತಕದಲ್ಲಿ
ಅಧ್ಯಾಯದಲ್ಲಿರುವಂಥ ಪ್ರತಿಯೊಂದು ಅಧ್ಯಾಯದ 9ನೇ ವಚನವನ್ನು ನೋಡುವಂತೆ ನಾನು ಪ್ರತಿ ಅಧ್ಯಾಯದಲ್ಲಿರುವಂಥ ಪ್ರತಿ 9 ವಚನಗಳನ್ನು ನಾನು ಗಮನಿಸಲಿಕ್ಕಾಗಿ ಪ್ರಾರಂಭಿಸಿದೆ. ಅನಂತರವಾಗಿ ನಾನು ಚಿಂತೆ ಮಾಡಿದೆ, ಈ 9 ಎನ್ನುವಂಥ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ ಇಬ್ರಿಯದಲ್ಲಿ 9 ಎನ್ನುವಂಥ ಪದಕ್ಕೆ ಉಪಯೋಗಿಸಲ್ಪಡುವಂಥ ಪದ ತೆತ್ ಅಂತ ಉಪಯೋಗಿಸ್ತಾರೆ. 9 ಎನ್ನುವಂಥ ಪದದ ಅರ್ಥ ಹಿಬ್ರು ಅಲ್ಲಿ ಸತ್ಯ ಎಂಬುದಾಗಿ. ಎರಡನೇದಾಗಿ ಹಿಬ್ರು ಅಲ್ಲಿ ಉಪಯೋಗಿಸಲ್ಪಡುವಂಥ ಮತ್ತೊಂದು ಪದ ಹೊಸ ಜನನಗಳು ಎಂಬುದಾಗಿ. ಅದರರ್ಥ ಏನು? 9 ತಿಂಗಳು ಒಂದು ತಾಯಿ ಮಗುವನ್ನು ಹೊತ್ತು ಸಾಕಿದಾಗ, ಆಕೆ ಹೊತ್ತು ಸಾಗದಾಗ ಈ 9ನೇ ತಿಂಗಳಲ್ಲಿ ತಾಯಿಯವರು ಇದುವರೆಗೂ ಆಕೆಗೆ ಮರಿಯಾಗಿದ್ದಂಥ ಕೂಸನ್ನ ಆಕೆ ಕಣ್ಣಾರೆ ಕಾಣುವಂಥ ತಿಂಗಳು ಈ 9ನೇ ತಿಂಗಳು. ಆದರೆ ದೇವರು ತಾನು ಹೇಳಿದನು, ಈ 9ನೇ ಸಂಖ್ಯೆಯ ವಿಶೇಷತೆ ಏನಂತಂದ್ರೆ ಹೊಸತನಗಳು, ಹೊಸ ಕಾರ್ಯಗಳು, ಸತ್ಯತೆಗಳು ದೇವ ಜನರಲ್ಲಿ ನಡೆಯಲ್ಪಡಲಿಕ್ಕಾಗಿ ಹೋಗುತ್ತೆ. ದೇವರು ಹೇಳಿದನು, ಈ ಕಾಲಘಟ್ಟದಲ್ಲಿ ಸುಳ್ಳಾದದನ್ನ ದೇವರು ಆತನು ನಾಶಪಡಿಸಿ ಹೊಸ ಜನನಗಳನ್ನ, ಹೊಸ ಸಂಗತಿಗಳನ್ನ ದೇವರು ಆತನು ಬೆಳಕಿಗೆ ದೇವರು ತರಲಿಕ್ಕಾಗಿ ಹೋಗುತ್ತಾನೆ. ಸಭೆಗಳಲ್ಲಿ, ಕುಟುಂಬಗಳಲ್ಲಿ, ದೇಶಗಳಲ್ಲಿ, ಪಟ್ಟಣಗಳಲ್ಲಿ ವ್ಯಾಪರಿಸುವಂತ ಎಲ್ಲ ಸುಳ್ಳಿನ ಆತ್ಮಗಳನ್ನು ದೇವರು ಕೆಡವಲಿಕ್ಕಾಗಿ ದೇವರು ಹೋಗ್ತಾನೆ. ಈ 9 ಎನ್ನುವಂತ ಸಂಖ್ಯೆಯಲ್ಲಿ ದೇವರು ವಿಶೇಷವಾಗಿ ತಿಳಿಸಿದ್ದು ಅನೇಕ ಸುಳ್ಳುಗಳು, ಅನೇಕ ಸುಳ್ಳು ಕಾರ್ಯಗಳು, ಅನೇಕ ಸುಳ್ಳು ವದಂತಿಗಳು, ಅನೇಕ ಸುಳ್ಳು ಕೇಸುಗಳು, ಅನೇಕ ಸುಳ್ಳು ಮಾತುಗಳು, ಅನೇಕ ಸುಳ್ಳು ಆಪಾದನೆಗಳು, ಅನೇಕ ಸುಳ್ಳು ದೋಷಗಳು ನನ್ನ ಜನರು ಒತ್ತು ಸಾಗುತ್ತಿರುವಂತ ಈ ಕಾಲಘಟ್ಟದಲ್ಲಿ ನಾನು ಆ ಸುಳ್ಳಾದದ್ದನ್ನು ನಾನು ನಾಶಪಡಿಸಿ ಸತ್ಯವಾದದನ್ನು ನನ್ನ ಬೆಳಕಿಗೆ ತಂದು ಹೊಸ ಜನನಗಳನ್ನ, ಹೊಸ ಸ್ಥಾನಗಳನ್ನ, ಹೊಸ ಕಾರ್ಯಗಳನ್ನ ನನ್ನ ಜನರ ಜೀವನದಲ್ಲಿ ನಾನು ತರಲಿಕ್ಕಾಗಿ ಹೋಗುತ್ತೇನೆ ಎಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳಿದನು. ಯೇಸುವಿನ ನಾಮದಲ್ಲಿ ಈ ಆರಂಭದ ನಿಮಿಷದಲ್ಲಿ ನಾನು ಕೂಗಿ ಹೇಳ್ತೇನೆ, ದೇವರ ಸಭೆಯ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ, ಅಭಿಷಕ್ತರ ವಿರುದ್ಧವಾಗಿ ಸುಳ್ಳಿನ ಮುಖಾಂತರವಾಗಿ ಆಕ್ರಮಿಸುವುದಕ್ಕೆ ಪ್ರಯತ್ನಿಸುವಂತ ಸುಳ್ಳು ಕೇಸುಗಳ ಮುಖಾಂತರವಾಗಿ, ಸುಳ್ಳು ಮಾತುಗಳ ಮುಖಾಂತರವಾಗಿ, ಸುಳ್ಳು ಆರೋಪಣೆ ಮುಖಾಂತರವಾಗಿ ಕಟ್ಟಿಡುವುದಕ್ಕೆ ಪ್ರಯತ್ನಿಸುವಂತ ಎಲ್ಲ ಸಂಗತಿಗಳು ಈ ಮಾರ್ಚ್ ತಿಂಗಳಲ್ಲಿ ದೇವರು ಈ ಮೊದಲನೇ ದಿವಸದಲ್ಲೇ ಕರ್ತನು ತಾನು ನಿರ್ವೀರ್ಯ ದೇವರ ಮಾಡಲಿಕ್ಕಾಗಿ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ ಆ ಎಲ್ಲ ಸುಳ್ಳು ಕೇಸುಗಳು ಈ ತಿಂಗಳು ಲಯವಾಗಿ ಹೋಗಲಿ. ಆ ಎಲ್ಲ ಸುಳ್ಳು ಮಾತುಗಳು, ಆ ಎಲ್ಲ ಸುಳ್ಳು ಆರೋಪಗಳು, ಆ ಸುಳ್ಳು ವದಂತಿಗಳು ಯೇಸುವಿನ ನಾಮದಲ್ಲಿ ದೇವರ ಸಭೆಯ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ, ಕುಟುಂಬಗಳ ವಿರುದ್ಧವಾಗಿ ಹೊಸತನಗಳು ಒಳಗಡೆ ಬರದಂತೆ ಹಳೆಯ ತನಗಳಲ್ಲಿ ಕಟ್ಟಾಕುವುದಕ್ಕೆ ಪ್ರಯತ್ನಿಸುವಂತ ಎಲ್ಲ ಸುಳ್ಳು ಕಾರ್ಯಗಳ ಕುರಿತಾಗಿ ನಾನು ಯೇಸುವಿನ ನಾಮದಲ್ಲಿ ಕೂಗಿ ಹೇಳುತ್ತೇನೆ. ಈ ದಿನ ಎಲ್ಲ ಸುಳ್ಳಿನ ಆತ್ಮಗಳು ಸಭೆಯನ್ನ, ಕುಟುಂಬಗಳನ್ನ, ಪಟ್ಟಣಗಳನ್ನ, ದೇಶಗಳನ್ನ, ಯವನಸ್ಥರನ್ನ, ಅಭಿಷಕ್ತರುಗಳನ್ನ ಹಿಡಿಯುವುದಕ್ಕೆ ಪ್ರಯತ್ನಿಸುವ ಆ ಎಲ್ಲ ಸುಳ್ಳಿನ ಆತ್ಮಗಳ ಬಲಗಳು ಯೇಸುವಿನ ನಾಮದಲ್ಲಿ ಈ ನಿಮಿಷ ಮುರಿಯಲಿ. ಯೇಸುವಿನ ನಾಮದಲ್ಲಿ ಯಾವ ಸುಳ್ಳಿನ ಆತ್ಮಗಳಿಗೆ ಕುಟುಂಬದಲ್ಲಿ ಸ್ಥಳ ಇರೋದಿಲ್ಲ, ಯಾವ ಸುಳ್ಳಿನ ಆತ್ಮಗಳಿಗೆ ಸಭೆಯೊಳಗಡೆ ಸ್ಥಳ ಇರೋದಿಲ್ಲ, ಯಾವ ಸುಳ್ಳಿನ ಆತ್ಮಗಳಿಗೆ ಸೇವೆಯೊಳಗಡೆ ಸ್ಥಳ ಇರೋದಿಲ್ಲ, ಯಾವ ಸುಳ್ಳಿನ ಆತ್ಮಗಳಿಗೆ ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತದ ಯಾವ ಮಂಡಲದಲ್ಲಿ ಅವಕಾಶ ಮೆರೆಯುವುದಕ್ಕೆ ನನ್ನ ದೇವರು ಈ ತಿಂಗಳ ಅನುಮತಿ ಮಾಡೋದಿಲ್ಲ. ಸತ್ಯವಾದದನ್ನ, ದೇವರು ಜೀವವಾದದನ್ನ ಈ ತಿಂಗಳು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರು ತರಲಿಕ್ಕಾಗಿ ದೇವರು ಹೋಗುತ್ತಾನೆ. ಅದು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಹೇಳ್ರಿ ಆಮೆನ್ ಎಂಬುದಾಗಿ. ಹೊಸತನಗಳು ಬರಲಿಕ್ಕಾಗಿ ಹೋಗುತ್ತೆ, ಹೊಸತನಗಳನ್ನು ಕಾಣಲಿಕ್ಕಾಗಿ ಹೋಗ್ತೀರ. ದೇವರು ಈ ಅಧ್ಯಾಯದ ಪ್ರತಿಯೊಂದು 9ನೇ ಅಧ್ಯಾಯದವರೆಗಿರುವಂತ 9 ವಾಕ್ಯಗಳನ್ನ ದೇವರು ನನ್ನ ಮುಂಭಾಗದಲ್ಲಿ ದೇವರು ತಂದನು. ಈ ಎಸ್ತೇರಳ ಪುಸ್ತಕದಲ್ಲಿರುವಂತ 9-10 ಅಧ್ಯಾಯಗಳಿದೆ. ಆದರೆ 9 ಅಧ್ಯಾಯದ 9ನೇ ವಚನಗಳು ಪ್ರತಿಯೊಂದು ವಿಶೇಷವಾದದ್ದು. ದೇವರ ಆತ್ಮನ ಹೇಳೋದನ್ನು ಪ್ರತಿಯೊಂದು ಅಧ್ಯಾಯದಲ್ಲಿ ಇರುವಂತ 9ನೇ ವಚನಗಳನ್ನ ನೀನು ಗಮನಿಸುವಂತ. ನಾನು ಪ್ರತಿಯೊಂದು ವಚನಗಳನ್ನು ಗಮನಿಸಿದಾಗ ಅದರಲ್ಲಿ ಒಂದು ಹೊಸ
ಕಾರ್ಯಗಳು ಅಲ್ಲಿದೆ. ನಾನು ಆದಷ್ಟು ಬೇಗ ಹೇಳಿ ನಾನು ಪ್ರವಾದನೆ ಶಬ್ದದ ಕಡೆ ನಾನು ಹೋಗ್ಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತೇನೆ. ಒಂದನೇದಾಗಿ 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ವಷ್ಟಿ ರಾಣಿಯು ಆಕೆ ತನ್ನ ಅರಮನೆಯಲ್ಲಿ ಎಲ್ಲ ವಿಧವಾದಂತ ತನ್ನ ಹಲವು ಸ್ತ್ರೀಯರಿಗೋಸ್ಕರವಾಗಿ ಒಂದು ಔತಣವನ್ನ ಮಾಡಿಸುತ್ತಾ ಇದ್ದಾಳೆ. ದೇವರ ಆತ್ಮನ ಹೇಳಿದನು, ಈ ಕಾಲಘಟ್ಟ ಕೆಲವರ ಔತಣದ ಕೊನೆಯ ಔತಣವಾಗಿರುತ್ತೆ. ಈ ಕಾಲಘಟ್ಟದಲ್ಲಿ ದೇವರು ಕೆಲವರ ಔತಣದ ಒಂದು ಕೊನೆಯ ಔತಣವಾಗಿರುತ್ತೆ. ಕಾರಣ ಏನಂದ್ರೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಒಂದು ಎಸ್ತರಳು ರಂಗ ಪ್ರವೇಶ ಮಾಡುತ್ತಾ ಇದ್ದಾಳೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ದೇವರು ಹೊಸತನವನ್ನ ದೇವರು ಮತ್ತೊಂದು ಆವರ್ತಿ ತಾನು ರಂಗ ಪ್ರವೇಶ ಮಾಡುವುದಕ್ಕಾಗಿ ಇದುವರೆಗೂ ಔತಣದಲ್ಲಿ ಮಗ್ನನಾಗಿರುವಂತ ಕೆಲವರ ಒಂದು ಸೂಚನೆಯನ್ನು ದೇವರು ಕೊಡ್ತಾ ಇದ್ದಾನೆ. ಇದು ಅವರ ಕೊನೆಯ ಔತಣವಾಗಿರುತ್ತೆ. ಇದು ಅವರ ಕೊನೆಯ ಔತಣವಾಗಿರುತ್ತೆ. ಕಾರಣವೇನೆಂದ್ರೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ಈಗ ಎಸ್ತರಳು ರಂಗ ಪ್ರವೇಶ ಮಾಡುತ್ತಾ ಇದ್ದಾಳೆ. ಬೈಬಲ್ ಅಲ್ಲಿ ನನಗೆ ಬಹಳ ಇಷ್ಟ ಕೊಡುವಂತ ಕಾರ್ಯ 2ನೇ ಅಧ್ಯಾಯದ 9ನೇ ವಚನದಲ್ಲಿ ದೇವರು ತಾನು ಹೇಳ್ತಾನೆ, ಅಂತ ಪುರದಲ್ಲಿ ಆಕೆಯು ಅತಿ ಬಹು ಉತ್ತಮವಾದಂತ ಸ್ಥಳದಲ್ಲಿ ಆಕೆ ಇರಿಸಲ್ಪಟ್ಟಳು ಎಂಬುದಾಗಿ ದೇವರ ಆತ್ಮನ ಹೇಳಿದನು. ಈ ಕಾಲಘಟ್ಟದಲ್ಲಿ ದೇವರ ಸಭೆಯನ್ನ, ದೇವ ಜನರನ್ನ ಒಂದು ಉತ್ತಮವಾದ ಸ್ಥಾನದಲ್ಲಿ ದೇವರು ಇರಿಸಲಿಕ್ಕಾಗಿ ಹೋಗುತ್ತಾನೆ. ಅರಮನೆಯ ಉತ್ತಮವಾದಂತ ಸ್ಥಾನದಲ್ಲಿ ಎಸ್ತರಳನ್ನು ತೆಗೆದುಕೊಂಡು ಹೋಗಿ ದೇವರು ಇಡುತ್ತಾ ಇದ್ದಾನೆ. 1ನೇ ಅಧ್ಯಾಯದಲ್ಲಿ ಈಗ ವಷ್ಟಿ ರಾಣಿಯು ಔತಣ ಮಾಡಿಸಬೇಕಾದ್ರೆ ಎಸ್ತರಳು ಎಲ್ಲಿದ್ದಳು? ಬೀದಿಯಲ್ಲಿದ್ದಳು. ಆದ್ರೆ 2ನೇ ಅಧ್ಯಾಯದ 9ನೇ ವಚನವನ್ನು ಓದಬೇಕಾದ್ರೆ ಈಗ ವಷ್ಟಿ ರಾಣಿ ಈಗ ಬೀದಿಗೆ ಬಿದ್ದಿದ್ದಾಳೆ. ಆದ್ರೆ ಎಸ್ತರಳು ಅಂತಃಪುರದಲ್ಲಿರುವಂತ ಅರಮನೆಯಲ್ಲಿ ಉತ್ತಮವಾದಂತ ಸ್ಥಳದಲ್ಲಿ ಆಕೆ ಇರಿಸಲ್ಪಟ್ಟಳು. ಈ ತಿಂಗಳು ನಾನು ಕೂಗಿ ಹೇಳ್ತೇನೆ, ಬೀದಿಯಲ್ಲಿ ಬಿದ್ದಿದ್ದೇನೆ ಅಂತ ಹೇಳುವವರು ಯಾರಾದ್ರೂ ಇದ್ರೆ ನಿಮ್ಮನ್ನ ದೇವರು ತೆಗೆದು ಈ ತಿಂಗಳು ಉನ್ನತವಾದ ಸ್ಥಾನಗಳಲ್ಲಿ ದೇವರು ನಿಮ್ಮನ್ನ ನಿಲ್ಲಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ನನ್ನ ಪ್ರವಾದನೆ ರೂಪವಾಗಿ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಕೆಲಸದಲ್ಲಿ ನೀನು ಉತ್ತಮ ಸ್ಥಾನದಲ್ಲಿ ಇರುತ್ತಿ, ಸಭೆಯಲ್ಲಿ ನೀನು ಉತ್ತಮ ಸ್ಥಾನದಲ್ಲಿ ಇರುತ್ತಿ, ನೀನು ಪಟ್ಟಣದಲ್ಲಿ ನೀನು ಉತ್ತಮ ಸ್ಥಾನದಲ್ಲಿ ಇರುತ್ತಿ, ಅಧಿಕಾರದ ಮಂಡಲಗಳಲ್ಲಿ ನೀನು ಉತ್ತಮ ಸ್ಥಾನದಲ್ಲಿ ಇರುತ್ತಿ. ಮತ್ತೊಂದು ಹೆಚ್ಚೇನು ನನ್ನ ಮುಂದಕ್ಕೆ ಹೋಗಿ ನಾನು ಹೇಳ್ತೇನೆ, ನೀನು ದೇಶದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುತ್ತಿ. ಮತ್ತೊಂದು ಸ್ಥಾನ ಮುಂದಕ್ಕೆ ಹೋಗುತ್ತಾ ನಾನು ಹೇಳ್ತೇನೆ, ಕೆಲವರನ್ನ ದೇವರು ರಾಜಕೀಯ ಮಂಡಲದಲ್ಲಿ ಕರ್ತನು ಉನ್ನತ ಉತ್ತಮವಾದ ಸ್ಥಾನದಲ್ಲಿ ದೇವರು ಆತನು ನೆಲೆ ನಿಲ್ಲಿಸಲಿಕ್ಕಾಗಿ ದೇವರು ಹೋಗ್ತಾನೆ. ನೀನು ಬೀದಿಯಲ್ಲಿ ಇದ್ದಾಗ ಬೇರೆಯವರು ಔತಣ ಮಾಡ್ತಾ ಇದ್ರು, ಆದ್ರೆ ಈ 2ನೇ ಅಧ್ಯಾಯದ 9ನೇ ವಚನ ದೇವರು ತಿರುಗಿಸಿ ಬಿಡುತ್ತಾ ಇದ್ದಾನೆ. ದೇವರು ಹೇಳಿದನು, ಕೆಲವರು ದೇವರಿಂದ ಆರಿಸಲ್ಪಟ್ಟವರು ಅರಮನೆಯಲ್ಲಿ ಅಂತಃಪುರದಲ್ಲಿ ದೇವರು ಉತ್ತಮ ಸ್ಥಾನದಲ್ಲಿ ದೇವರು ಇರಿಸಲಿಕ್ಕಾಗಿ ಹೋಗುತ್ತಾನೆ. ಸಭೆಯೇ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಅಲದಾಡುವ ಕಾಲ ಮುಗಿದೋಯಿತು, ನಿನ್ನ ದುಃಖ ಪಡುವ ಕಾಲ ಮುಗಿದೋಯಿತು. ಇನ್ನು ನಾನು ಬೀದಿಗೆ ಬಿದ್ದಿದ್ದೇನೆ, ನಾನು ಅಲದಾಡುತ್ತಾ ಇದ್ದೇನೆ ಎಂದು ಹೇಳುವ ಕಾಲ ಮುಗಿದೋಯಿತು. ಈಗ ಕರ್ತನು ನಿನ್ನ ಅಂತಃಪುರದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ದೇವರು ತರ್ತಾ ಇದ್ದಾನೆ. ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ. ಕೆಲವರು ಹೇಳ್ತಾ ಇದ್ದೀರಾ, ಪಾಸ್ಟರ್ ನಾನು ಇನ್ನ ಬೀದಿಯಲ್ಲೇ ಇದ್ದೇನೆ, ನಾನು ಅಲದಾಡುತ್ತಾ ಇದ್ದೇನೆ, ನನ್ನ ಮೇಲೆ ಒಂದು ಕರೆ ಇದೆ, ನನ್ನ ಮೇಲೆ ಒಂದು ವಾಗ್ದಾನ ಇದೆ. ನಾನು ಹೇಳ್ತೇನೆ, ದೇವರು ಈ ತಿಂಗಳು ಈ ಕಾಲಘಟ್ಟದಲ್ಲಿ ನಿನ್ನ ಕೈಯಲ್ಲಿ ದೇವರು ಹಿಡಿದು ಆತನ ಅಂತಃಪುರದಲ್ಲಿ ಕೆಲವೊಂದು ಉತ್ತಮವಾದ ಸ್ಥಾನಗಳಲ್ಲಿ ಕರ್ತನು ನಿನ್ನನ್ನ ನೆಲೆ ನಿಲ್ಲಿಸಲಿಕ್ಕಾಗಿ ದೇವರು ಹೋಗುತ್ತಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಆದಷ್ಟು ಬೇಗ ನಾನು ಹೋಗ್ತೇನೆ. 3ನೇ ಅಧ್ಯಾಯದ 9ನೇ ವಚನದಲ್ಲಿ ಶತ್ರುವಾದವನು ಹಾಮಾನನು ಈಗ ದೇವ ಜನರ ವಿರುದ್ಧವಾಗಿ ಆತನು ತಂತ್ರವನ್ನು ಹೂಡುತ್ತಾ ಇದ್ದಾನೆ. ಯಹೂದ್ಯರನ್ನ ಕೊಲ್ಲುವುದಕ್ಕೆ, ಈಗ ದೇವ ಜನರನ್ನ ನಾಶಪಡಿಸುವುದಕ್ಕೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ತಂತ್ರ ಹೂಡುತ್ತಾ ಇದ್ದಾನೆ. ಆದರೆ 4ನೇ ಅಧ್ಯಾಯದ 9ನೇ ವಚನದಲ್ಲಿ ಬಂದಾಗ ಈಗ ದೇವರ ಸಭೆ ಎಸ್ತರಳು ಮೊರ್ದೆಕೈ ಒಂದು ಒಪ್ಪಂದಕ್ಕೆ ಬರ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವಂತ
ಒಪ್ಪಂದ. ದೇವರ ಆತ್ಮನು ತಿಳಿಸಿದನು, ಶತ್ರು ಎಂತ ತಂತ್ರವೇ ಮಾಡಲಿ, ದೇವರ ಸಭೆ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಲಿ, ಕುಟುಂಬಗಳು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಲಿ, ಗಂಡ ಹೆಂಡತಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಲಿ, ಸಹೋದರ ಸಹೋದರಿಯರು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಲಿ, ಸಭೆಯಲ್ಲಿರುವ ನಾಯಕತ್ವದಲ್ಲಿರುವ ಜನರು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರಲಿ. ಶತ್ರು ನಿನ್ನ ವಿರುದ್ಧವಾಗಿ ಎಂತ ತಂತ್ರ ಮಾಡಲಿ, ಪ್ರಾರ್ಥನೆ ಮಾಡುವವನನ್ನು ಮುಟ್ಟೋದಕ್ಕೆ ಶತ್ರು ಒಂದು ಕಾಲದಲ್ಲಿ ದೇವರ ಅನುಮತಿ ಕೊಡೋದಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ಎಂತ ಸುಳ್ಳು ಮಾತುಗಳು, ಸುಳ್ಳು ಆಪಾದನೆಗಳು, ಸುಳ್ಳು ಸಂಗತಿಗಳು ನಿನ್ನ ವಿರುದ್ಧವಾಗಿ ಶತ್ರು ಓಡಿದ್ರು ಸಹ ಇವತ್ತು ನಾನು ಹೇಳ್ತೇನೆ, ನಿರಾಶೆಗೊಳ್ಳಬೇಡ, ಭಾರಗೊಳ್ಳಬೇಡ, ಭಯಗೊಳ್ಳಬೇಡ, ಇವತ್ತು ಚಿಂತೆ ಮಾಡಕ್ ಹೋಗಬೇಡ. ಶತ್ರು ನಿನಗಿಂತ ಬಲಿಷ್ಠನಾಗಿ ತೋರ್ಬೋದು, ಆದ್ರೆ ಲೋಕದಲ್ಲಿ ಇರುವವನಿಗಿಂತ ನಿನ್ನ ಒಳಗಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ನಿನ್ನ ಒಳಗಡೆ ಒಂದು ಅಭಿಷೇಕ ಇದೆ, ನಿನ್ನ ಒಳಗಡೆ ಒಂದು ಅಧಿಕಾರ ಇದೆ. ಇವತ್ತು ಇಬ್ಬರು ಯಾರಾದ್ರೂ ಒಂದೇ ಮನಸ್ಸಿನಿಂದ ನೀವು ಪ್ರಾರ್ಥನೆ ಮಾಡಿದಾಗ ಭೂಲೋಕದಲ್ಲಿ ನೀವು ಏನ್ ಪ್ರಾರ್ಥನೆ ಮಾಡ್ತೀರೋ ಅದು ಪರಲೋಕದಲ್ಲಿ ಮುಟ್ಟುವುದು ಮಾತ್ರವಲ್ಲ, ಭೂಲೋಕದಲ್ಲಿ ನೀವು ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು, ಭೂಲೋಕದಲ್ಲಿ ನೀವು ಏನ್ ತೆರೆಯುತ್ತೀರೋ ಅದು ಪರಲೋಕದಲ್ಲಿ ತೆರೆಯಲ್ಪಡುವುದು. ದೇವರ ಆತ್ಮನು ನನಗೆ ಹೇಳಿದನು, ಈ ದಿವಸಗಳಲ್ಲಿ ಪ್ರಾರ್ಥನೆಯ ಫಲ ಏನು ಎನ್ನುವುದು ನನ್ನ ಜನರ ಮುಖಾಂತರ ನಾನು ತೋರಿಸುತ್ತೇನೆ. ಗಂಡ ಹೆಂಡತಿ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರ್ರಿ, ಸಹೋದರ ಸಹೋದರಿಯರು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರ್ರಿ, ಕುಟುಂಬಗಳು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರ್ರಿ, ನಾಯಕತ್ವದಲ್ಲಿರೋ ಜನ ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರ್ರಿ. ಈ ತಿಂಗಳು ನಾನು ಹೇಳ್ತೇನೆ, ಪ್ರಾರ್ಥನೆಯಲ್ಲಿ ಕೈ ಜೋಡಿಸುವ ದೇವರ ಮಕ್ಕಳಿದ್ದಾರೆ, ಜಯ ನಿಮ್ಮದಾಗಿರುತ್ತೆ. ಪ್ರಾರ್ಥನೆ ಮಾಡುವವನನ್ನ ಶತ್ರು ಎಂದಿಗೂ ಆಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಾರ್ಥನೆ ಮಾಡುವವನ ಮುಂದೆ ಶತ್ರುವಾದವನು ಮುದ್ರಿಕೊಳ್ತಾನೆ ಹೊರತು ಶತ್ರುವಿನ ಮುಂದೆ ಪ್ರಾರ್ಥನೆ ಮಾಡುವವನ ತಲೆ ತಗ್ಗಿಸೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಬೈಬಲ್ ಅಲ್ಲಿ 5ನೇ ಅಧ್ಯಾಯದ 9ನೇ ವಚನದಲ್ಲಿ ಗಮನಿಸ್ತೇವೆ, ಹಾಮಾನನು ಆನಂದದ ಲಹರಿಯೊಟ್ಟಿಗೆ ಮನೆಗಿಂತಿರುಗಿ ಹೋಗಬೇಕಾದ್ರೆ ಈಗ ಮೊರ್ದೆಕಾಯ್ ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ, ಅವನು ಭಯ ಪಡದೆ ತನ್ನ ಮುಂದೆ ಹೇಳದೆ ಅರಮನೆಯ ಬಾಗಿಲಲ್ಲೇ ಕೂತಿದ್ದನು. ಈ ಸೀಸನ್ ಶತ್ರುವಿನ ಕೊನೆ ನಗು ಇದು. ನೀವು ಆಮೇಲೆ ಹೇಳದೆ ಇದ್ದಾಗ ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಶತ್ರುವಿನ ಕೊನೆ ನಗು ಇದು. ಇನ್ನು ಮುಂದೆ ನಿನ್ನ ಶತ್ರು ನಗೋದಿಕ್ಕೆ ಬಿಡೋದಿಲ್ಲ ದೇವರು. ಎರಡನೇದಾಗಿ ಹೇಳ್ತೇನೆ, ನಿನ್ನ ಶತ್ರು ಇನ್ನು ಮುಂದೆ ನಗುವುದನ್ನು ಕಾಣುವುದಕ್ಕೆ ನಿನ್ನ ಜೀವಿತದಲ್ಲಿ ಸಾಧ್ಯವಾಗೋದೇ ಇಲ್ಲ. ಕಾರಣ ಏನು? ಬೈಬಲ್ ಅಲ್ಲಿ ಗಮನಿಸ್ತೇವೆ, ಹಾಮಾನನ ಆನಂದದ ಲಹರಿಯಿಂದ ನಾನು ಮಾಡಿದೆಲ್ಲ ನಡೀತಾ ಇದೆ ಎಂದು ಸಂತೋಷವಾಗಿ ನಡಿಬೇಕಾದ್ರೆ ಮೊರ್ದೆಕಾಯ್ ಕುರಿತಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಬೈಬಲ್ ಹೇಳ್ತದೆ, ಅವನು ಭಯ ಪಡದೆ, ಅವನು ಹೇಳದೆ, ಅವನು ಎಲ್ಲಿದ್ದನೋ ಅವನು ಅಲ್ಲೇ ಇದ್ದ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಏನೇ ತಂತ್ರಗಳು ನಿನ್ನ ವಿರುದ್ಧವಾಗಿ ಹೂಡಿದ್ರು ಭಯ ಪಡಬಾರ್ದು. ಯಾರಾದ್ರೂ ಮೊರ್ದೆಕಾಯಿ ಅಂದ್ರೆ ಈ ವಿಕ್ಟರಿ ಸಭೆಯಲ್ಲಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ನಾನು ಹೇಳ್ತೇನೆ, ಮೊರ್ದೆಕಾಯಿ ಅವರು ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಶತ್ರು ನಿನ್ನ ವಿರುದ್ಧವಾಗಿ ಕೇಕೆ ಹಾಕಿ ನಗದಾಗ, ಶತ್ರು ನಿನ್ನ ವಿರುದ್ಧವಾಗಿ ಆರ್ಭಟ ಮಾಡಿದಾಗ, ಅವನ ಆನಂದದ ಲಹರಿಗೆ, ಅವನ ಸಂತೋಷಕ್ಕೆ ಭಯ ಪಡದೆ, ಇವತ್ತು ಅವನ ಮುಂದೆ ಎದ್ದು ನಿಲ್ಲದೆ, ದೇವರು ನಿನ್ನನ್ನು ಎಲ್ಲಿ ನೆಟ್ಟಿದ್ದಾನೋ ಅಲ್ಲೇ ಕುಳಿತುಕೊಂಡು, ಇಲ್ಲೇ ಕುಳಿತುಕೊಂಡು, ಶತ್ರುವೇ ನೀನು ಎಷ್ಟೇ ನನ್ನ ಮುಂದೆ ನಗುತ್ತಾ ಇರು, ನಾನು ಇಲ್ಲೇ ಇರ್ತೇನೆ. ಕಾರಣ ನನ್ನನ್ನು ಮನೆಯಲ್ಲಿ ದೇವರು ಇರೋದಕ್ಕೆ ಕರೆದಿರೋದು. ಇಲ್ಲೇ ನಾನು ಕೂತಿರ್ತೀನಿ, ಇಲ್ಲೇ ಕೂತಿರ್ತೀನಿ. ಯಾರಾದ್ರೂ ಕೂಗಿ ಹೇಳ್ರಿ, ಪಾಸ್ಟರ್ ನಾನು ಇಲ್ಲೇ ಇರ್ತೇನೆ, ನಾನು ಇಲ್ಲೇ ಇರ್ತೇನೆ, ನಾನು ಭಯ ಪಡೋದಿಲ್ಲ, ನಾನು ಓಡಿ ಹೋಗೋದಿಲ್ಲ, ಶತ್ರುವಿನ ಕೇಕೆಗೆ ನಾನು ಎಂದಿಗೂ ತಲೆ ತಗ್ಗಿಸೋದಕ್ಕೆ ಹೋಗೋದಿಲ್ಲ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ ಶತ್ರು ನಿನ್ನನ್ನ ಭಯ ಪಡಿಸೋದಕ್ಕೆ ನೋಡಿದಾಗ ಈ ಬೆಳಗಿನ ಜಾವದಲ್ಲಿ ಕೂಗಿ ಹೇಳುತ್ತೇನೆ, ಎಲ್ಲ ಭಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ನಾನು ಭಯ ಪಡೋದಿಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ನಾನು ಭಯ ಪಡೋದಿಲ್ಲ. ಶತ್ರುವನ್ನು ಕಂಡು ಭಯ ಪಡೋದಿಲ್ಲ, ಶತ್ರುವಿನ ಮಾತನ್ನು ಕಂಡು ಭಯ ಪಡೋದಿಲ್ಲ, ಶತ್ರುವಿನ ಆರ್ಭಟ ಕಂಡು ಭಯ ಪಡೋದಿಲ್ಲ.
ನಾನು ಹೇಳದೆ ಕೂತಿರ್ತೇನೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನಾನು ಮೊಣಕಾಲಿಂದ ನಾನು ಹೇಳೋದಿಲ್ಲ, ನಾನು ಮೊಣಕಾಲುಗಳಲ್ಲಿ ಗಟ್ಟಿಯಾಗಿ ಕೂತಿರುವೆನು. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ನಾನು ಭಯ ಪಡೋದಿಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಭಯ ಪಡೋದಿಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಕೂಗಿ ಹೇಳ್ರಿ, ನಾನು ಭಯ ಪಡೋದಿಲ್ಲ. ಐದನೇ ಅಧ್ಯಾಯದ 9ನೇ ವಾಕ್ಯ ಶತ್ರು ನಗದಾಗ, 6ನೇ ಅಧ್ಯಾಯದ 9ನೇ ವಾಕ್ಯ ಮೊರ್ದೆಕೈ ನಗಿತಾ ಇದ್ದಾನೆ. ಯಾವ ಶತ್ರು ನಿನ್ನ ನಾಶನವನ್ನು ನೋಡಿದ್ನೋ ಅದೇ ಶತ್ರುವಿನ ಮುಖಾಂತರ ದೇವರು ಸನ್ಮಾನವನ್ನ ಮೊರ್ದೆಕೈಗೆ ದೇವರು ತರ್ತಾ ಇದ್ದಾನೆ. ಇವತ್ತು ನಾನು ಒಂದು ಕಾರ್ಯ ಕೂಗಿ ಹೇಳ್ತೇನೆ, ಕರ್ತನು ನಿನ್ನನ್ನು ಸನ್ಮಾನಿಸುವುದಕ್ಕಾಗಿ ಪ್ರಾರಂಭ ಮಾಡಿದಾಗ ತಿಳಿದುಕೋ, ನಿನ್ನ ಮುಂದೆ ಒಂದು ಕಾಲ ತೆರೆಯಲ್ಪಟ್ಟಿತು. ಆ ಕಾಲದ ವಿಶೇಷತೆ ಏನು? ನೀನು ಮೇಲಕ್ಕೆ ಹೋಗ್ತಾನೆ ಇರ್ತೀಯ ಹೊರತು ನೀನು ಎಂದಿಗೂ ಕೆಳಗಡೆ ಹೋಗೋದಕ್ಕೆ ಅದು ಎಂದಿಗೂ ಸಾಧ್ಯವಾಗೋದೇ ಇಲ್ಲ. ಕಾರಣ ಈ ಸೀಸನ್ ದೇವರ ಸಮ್ಮುಖದಲ್ಲಿ ನೆಲೆ ನಿಂತಿರುವ ದೇವರ ಮಕ್ಕಳನ್ನ, ಅಭಿಷಕ್ತರುಗಳನ್ನ ಕರ್ತನು ಸನ್ಮಾನಿಸುವ ತಿಂಗಳು. ಹೇಗೆ ದೇವರು ಸನ್ಮಾನಿಸ್ತಾನೆ? ನಿನ್ನ ಶತ್ರು ನೋಡೋ ರೀತಿನೇ ದೇವರು ಸನ್ಮಾನಿಸ್ತಾನೆ. ಎಲ್ಲೋ ರಹಸ್ಯವಾಗಿ ದೇವರು ತೆಗೆದುಕೊಂಡೋಗಿ ಸನ್ಮಾನಿಸಲ್ಲ. ನಿನ್ನ ಶತ್ರು ನಿನ್ನನ್ನು ನೋಡಿ ಯಾರು ನಿನ್ನ ಮುಂದೆ ನಗನಗತ್ತ ಕೇಕೆ ಹಾಕಿದ್ರು ಅವನೇ ಬಾಯಿ ಮುಚ್ಕೊಳ್ಳೋ ಹಾಗೆ ದೇವರು ಅವನ ಮುಂದೆ ನಿನ್ನನ್ನು ದೇವರು ಸನ್ಮಾನಿಸ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. 7ನೇ ಅಧ್ಯಾಯದ 9ನೇ ವಚನದಲ್ಲಿ ಗಮನಿಸ್ತೇವೆ, ಶತ್ರು ಅವನು ನಿನಗೆ ವಿರುದ್ಧವಾಗಿ ಓಡಿದಂತ ತಂತ್ರದಲ್ಲಿ, ಆ ಕುತಂತ್ರದಲ್ಲಿ ಅವನೇ ಬೀಳುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧವು ಫಲಿಸೋದಿಲ್ಲ. ನಿನ್ನನ್ನು ಯಾವುದರಿಂದ ಹಿಡಿಬೇಕು ಎಂದು ಶತ್ರು ಪ್ರಯತ್ನ ಮಾಡ್ತಾ ಇದ್ನೋ, ನಾನು ಹೇಳ್ತೇನೆ, ನೀನು ಸಿಕ್ಕಾಕಿಕೊಳ್ಳೋದಿಲ್ಲ. ಅವನು ತೋಡುವ ಗುಂಡಿಯಲ್ಲಿ ಅವನೇ ಬೀಳ್ತಾನೆ. ಅವನನ್ನು ನಿನ್ನನ್ನು ಹಿಡಿಯೋದಿಕ್ಕೆ ಪ್ರಯತ್ನ ಮಾಡುವಂತ ಆ ಕುಯುಕ್ತಿಯಲ್ಲಿ, ಆ ಕಣಿಯಲ್ಲಿ ಅವನೇ ಸಿಕ್ಕಾಕಿಕೊಳ್ತಾನೆ ಹೊರತು ನೀನು ಅವನ ಕಣಿಗಾಗಲಿ ಕುಯುಕ್ತಿಗಳಿಗಾಗಿ ಸಿಕ್ಕಾಕಿಕೊಳ್ಳೋದಿಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ದೇವ ಜನರ ವಿರುದ್ಧವಾಗಿ ಯಾವ ಸೈತಾನನ ಕುತಂತ್ರಗಳಾಗಲಿ, ಯಾವ ಮಾಟವಾಗಲಿ, ಯಾವ ಮಂತ್ರವಾಗಲಿ, ಯಾವ ಶಕುನವಾಗಲಿ, ಯಾವ ಪೂಜೆಗಳಾಗಲಿ, ಯಾವ ಕರ್ಮಗಳಾಗಲಿ, ಹೊಟ್ಟೆ ಕಿಚ್ಚಿಂದ ಮಾಡಿದಂತ ಯಾವುದೇ ವಿಧವಾದಂತ ಕುತಂತ್ರಗಳಾಗಲಿ ಯೇಸುವಿನ ನಾಮದಲ್ಲಿ ಅದು ಫಲಿಸೋದಿಲ್ಲ. ಅದು ದೇಶಗಳಿಂದ ಬಂದಿದ್ದಾಗಲಿ, ಪಟ್ಟಣಗಳಿಂದ ಬಂದಿದ್ದಾಗಲಿ, ಕುಟುಂಬದಿಂದ ಮೊಳಗಿದಾಗಲಿ, ಯಾವುದೇ ಆಗಿದ್ರು ಈ ಮುಂಚಾನೆ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ನಾವು ಅದನ್ನು ಲಯ ಮಾಡುತ್ತಾ ಇದ್ದೇವೆ. ಶಕದಲಮನ ರಕದಲರ ಶಬಲಬರ, ನಿನ್ನ ವಿರುದ್ಧವಾಗಿ ಶತ್ರು ಹೂಡಿದ ತಂತ್ರದಲ್ಲೇ ಅವನೇ ಬೀಳ್ತಾನೆ. ಮುಂದಿನ ವಚನದಲ್ಲಿ ನಾವು ಗಮನಿಸಿದಾಗ 8, 9 ನಾವು ಓದ್ವಿ. ನಾನು ಅದರಲ್ಲಿ ಮುಂದಿನ ಭಾಗಕ್ಕೆ ಬರ್ತೇನೆ. 9:9 ನಾವು ಗಮನಿಸಿದಾಗ ಬೈಬಲ್ ಅಲ್ಲಿ ಗಮನಿಸ್ತೇವೆ, ಹಾಮಾನನ 10 ಮಕ್ಕಳನ್ನು ಅವರು ನೇಣಗಂಬಕ್ಕೆ ಹಾಕ್ತಾ ಇದ್ದಾರೆ. ಅದರ ಅರ್ಥ ಏನು? ದೇವರು ಶತ್ರುವನ್ನ ಬುಡ ಸಮೇತ ದೇವರು ಕಿತ್ತಾಕ್ತಾ ಇದ್ದಾನೆ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ಇನ್ನೊಂದು ಸಾರಿ ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ನಿನ್ನ ಶತ್ರುವನ್ನ ದೇವರು ಈ ಕಾಲಘಟ್ಟದಲ್ಲಿ ಬುಡ ಸಮೇತ ದೇವರು ಕಿತ್ತ ಹಾಕ್ತಾನೆ. ಒಂದರ ನಂತರ ಒಂದು, ಒಂದರ ನಂತರ ಮತ್ತೊಂದು, ಒಂದರ ನಂತರ ಮತ್ತೊಂದು ಎಂದು, ಒಂದರ ನಂತರವಾಗಿ ಒಂದು, ಒಂದರ ನಂತರವಾಗಿ ಒಂದು. ತಾತ ಆದ್ಮೇಲೆ ಅಪ್ಪ, ಅಪ್ಪ ಆದ್ಮೇಲೆ ಮಗ, ಮಗ ಬಂದ್ಮೇಲೆ ಮರಿ ಮಗ, ಒಬ್ಬರ ಮೇಲೆ ಒಬ್ಬರು. ಅದೇ ರೀತಿ ಪ್ರತಿಕೂಲಗಳು ಇವರಿಂದಾನೆ ದೇವರು ಹೇಳಿದ, ಅಯ್ಯ ನಾನು ನನ್ನ ಜನರ ಜೀವಿತದಲ್ಲಿ ಅವ್ರನ್ನ ಉನ್ನತ ಸ್ಥಾನಕ್ಕೆ ತರೋದಕ್ಕಾಗಿ ಪ್ರಾರಂಭಿಸಿದಾಗ ತಾತಯಿಂದ ಬಂದಿದ್ದು, ಅಪ್ಪನಿಂದ ಬಂದಿದ್ದು ಅವರ ಮಕ್ಕಳು ಮೊಮ್ಮಕ್ಕಳು ಮಾಡೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ. ನಾನು ಬುಡ ಸಮೇತವಾಗಿ ನಾನು ಕಿತ್ತಿ ಹಾಕ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಸಭೆಗೆ ವಿರುದ್ಧವಾಗಿ, ದೈವ ಜನರ ವಿರುದ್ಧವಾಗಿ, ಅಭಿಷಕ್ತರ ವಿರುದ್ಧವಾಗಿ, ಕುಟುಂಬಗಳಾಗಿ, ವ್ಯಕ್ತಿಗಳಾಗಿ, ಪಟ್ಟಣಗಳಾಗಿ, ದೇಶಗಳಾಗಿ ಯೇಸುವಿನ ನಾಮದಲ್ಲಿ ಕ್ರಿಯೆ ಮಾಡುವುದಕ್ಕೆ ಕುತಂತ್ರ ಮಾಡುವಂತ ದುರಾತ್ಮನ ಶಕ್ತಿಗಳನ್ನ ಈ ದಿನಗಳಲ್ಲಿ ದೇವರು ಆತನು ಬುಡ
ಸಮೇತವಾಗಿ ದೇವರು ಕಿತ್ತು ಹಾಕ್ತಾನೆ. ನೀನು ಹುಡುಕಿದ್ರು ಸಹ ಸಿಗದಂತೆ ಯೇಸುವಿನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಕೂಗಿ ಹೇಳ್ತಾನೆ, ನಿನ್ನ ವಿರುದ್ಧವಾಗಿ ಎದ್ದಂತ ಸಂಗತಿಗಳನ್ನ ಅದು ಬುಡ ಸಮೇತ ದೇವರು ಲಯ ಮಾಡಿ ಬಿಡುತ್ತಾನೆ. ನಂಬೋರು ಯಾರಾದ್ರೂ ಇದೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಯೇಸುವಿನ ನಾಮದಲ್ಲಿ ಜಯವನ್ನ ನಾವು ಕೂಗಿ ಹೇಳ್ತಾ ಇದ್ದೇನೆ. ನಾನು ಅನೇಕ ಆಲೋಚನೆಗಳು ಹೇಳಬೇಕಾಗಿದೆ, ಬಟ್ ಸಮಯ ಆಯ್ತು. ಇನ್ನೊಂದು 5 ನಿಮಿಷ ನಾನು ನಿಲ್ಲಿಸ್ಬಿಡ್ತಾನೆ. ದೇವರು ತಾನು ಹೇಳಿದನು, ಆಜ್ಞೆ ದಾರಿಯ ಹಲುಲಿಯ ಮೊರ್ದೆಕಾಯಿ ಆಜ್ಞೆಯ ಅನುಸಾರವಾಗಿ ದೇವರು ನನಗೆ ಒಂದು ಆಲೋಚನೆಯನ್ನು ದೇವರು ಈ ರೀತಿಯಾಗಿ ದೇವರು ಹೇಳಿದನು. ದೇವರು ತಾನು ಹೇಳಿದನು, 9 ಎನ್ನುವಂಥ ಸಂಖ್ಯೆ ಹೊಸ ಜನನಗಳನ್ನು ಕೊಡುವಂಥದ್ದು. ದೇವರು ತಾನು ಈ ರೀತಿ ಹೇಳಿದನು, ಕಳೆದ ಕಾಲಘಟ್ಟದಿಂದ ನೋವನ್ನು ಹೊತ್ತುಕೊಂಡು ಸಾಗುತ್ತಿರುವಂಥ, ಭಾರವನ್ನು ಹೊತ್ತುಕೊಂಡು ಸಾಗುತ್ತಿರುವಂಥ ಕೆಲ ಮೊರ್ದೆಕಾಯಿ ಅಂದರೆ ಇದ್ದಾರೆ, ಕೆಲ ಅಭಿಷಕ್ತರುಗಳು ಇದ್ದಾರೆ. ಈಗ ಕರ್ತನಿಂದ ಆರಿಸಲ್ಪಟ್ಟವರು ಇದ್ದಾರೆ. ಹೊಸತನಕ್ಕಾಗಿ ಜೀವವನ್ನು, ಹೊಸತನಕ್ಕಾಗಿ ಆಶೀರ್ವಾದವನ್ನು, ಹೊಸತನಕ್ಕಾಗಿ ಭಾರವನ್ನು ಹೊತ್ತು ಸಾಗುತ್ತಿರುವಂಥ ಒಂದು ಗುಂಪಿನ ಜನ ಇದ್ದಾರೆ. ದೇವರು ತಾನು ಹೇಳಿದನು, ಈ ಕಾಲಘಟ್ಟದಲ್ಲಿ ನಾನು ಅವರನ್ನ ರಂಗ ಪ್ರವೇಶ ಮಾಡುವುದು ಮಾತ್ರ ಅಲ್ಲ, ಅವರ ಕೈಗಳಲ್ಲಿ ನನ್ನ ಮುದ್ರೆಯ ಉಂಗರವನ್ನು ನಾನು ಹಸ್ತಾಂತರ ಮಾಡಲಿಕ್ಕಾಗಿ ಹೋಗ್ತೇನೆ. ದೇವರು ಹೇಳಿದನು, ಎಲ್ಲರೊಟ್ಟಿಗೆ ಅಲ್ಲ, ವೇದನೆಯಲ್ಲಿ ಸಾಗುತ್ತಾ ಇರೋರು ಅನೇಕರು ಇದ್ದಾರೆ. ದೇವರ ನಾಮಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಕಷ್ಟ ಬೀಳೋರು ಅನೇಕರು ಇದ್ದಾರೆ. ದೇವರ ವಾಗ್ದಾನಗಳು ನೆರವೇರಲ್ಪಡಲಿಕ್ಕಾಗಿ ಭಾರದೊಟ್ಟಿಗೆ ಸಾಗುತ್ತಾ ಇರುವವರು ಅನೇಕರು ಇದ್ದಾರೆ. ದೇವರ ಆತ್ಮನ ಹೇಳಿದನು, ಈ ಕಾಲಘಟ್ಟದಲ್ಲಿ ನಾನು ಅವರನ್ನು ಸನ್ಮಾನಿಸುವುದು ಮಾತ್ರ ಅಲ್ಲ, ನನ್ನ ಮುದ್ರೆಯ ಉಂಗರವನ್ನ ನಾನು ಅವರ ಕೈಗಳಲ್ಲಿ ನಾನು ಆಜ್ಞೆ ಮಾಡಿಕೊಡಲಿಕ್ಕಾಗಿ ದೇವರು ಹೋಗ್ತೇನೆ. ನನ್ನ ಮುದ್ರೆಯ ಉಂಗರವನ್ನ ನಾನು ಅವರ ಕೈಗಳಲ್ಲಿ ಕೊಡಲಿಕ್ಕಾಗಿ ಹೋಗ್ತೇನೆ. ಅವರು ಏನನ್ನ ಆಜ್ಞೆ ಮಾಡ್ತಾರೋ ಅದು ನೆರವೇರಲ್ಪಡಲಿಕ್ಕಾಗಿ ಹೋಗುತ್ತೆ. ನಾನು ಕೈ ಕಾಲಘಟ್ಟದಲ್ಲಿ ಕೂಗಿ ಹೇಳ್ತೇನೆ, ನಿನ್ನ ವೇದನೆ ಅಲದಾಟವು ಇದು ಕೊನೆ ಕಾಣುವ ಕಾಲವಾಗಿದೆ. ನಿನ್ನ ಕಣ್ಣೀರುಗಳು ಕೊನೆ ಕಾಣಲಿಕ್ಕೆ ಹೋಗುವ ಕಾಲವಾಗಿರುತ್ತೆ. ನೀನೊಂದು ಭಾರವನ್ನ, ಒಂದು ದರ್ಶನವನ್ನ, ಒಂದು ಆತ್ಮ ಭಾರವನ್ನ, ಒಂದು ಕರೆಯನ್ನ, ಒಂದು ಉದ್ದೇಶವನ್ನ ನೀನು ಹೊತ್ತುಕೊಂಡು ಸಾಗುತ್ತಾ ಇದೆ. ಆದ್ರೆ ಕರ್ತನೆ ಎಲ್ಲಿವರೆಗೂ ಎಂದು ಆ ಭಾರವನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದಿ. ಆದ್ರೆ ಇವತ್ತಿಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗೋದಕ್ಕಿಂತ ಮುಂಚೆ ಕೆಲವರ ಬೆರಳುಗಳಲ್ಲಿ ದೇವರು ಮುದ್ರೆಯ ಉಂಗರವನ್ನ ದೇವರು ಧರಿಸಲಿಕ್ಕಾಗಿ ಹೋಗ್ತಾನೆ. ನೀನು ನುಡಿದಿದ್ದು, ಅದು ನೀನು ಆಜ್ಞೆ ಮಾಡಿದ್ದು, ಅದು ನೆರವೇರಲಿಕ್ಕಾಗಿ ಹೋಗುತ್ತೆ. ದೇವರು ನನಗೆ ಹೇಳಿದನು, ಎಲ್ಲರೂ ಅಲ್ಲ, ಅರಮನೆ ಸುತ್ತಾ ಇರೋರು ಇದ್ದಾರೆ, ಮೊಣಕಾಲಲ್ಲಿ ಕೂತವರು ಇದ್ದಾರೆ, ಕಷ್ಟ ಬೀಳ್ತಾ ಇರೋರು ಇದ್ದಾರೆ, ನಾಶವಾಗ ಜನರಿಗಾಗಿ ಕಣ್ಣೀರು ಸುರಿಸ್ತಾ ಇರೋರು ಇದ್ದಾರೆ. ದೇವರೇ, ನಮ್ಮ ದೇಶ ಬದಲಾಗಲಿ, ನನ್ನ ಪಟ್ಟಣ ಬದಲಾಗಲಿ, ನಾಶವಾಗ ಜನ ಮನತಿರುಗಿ ಬರಲಿ ಎಂದು, ಈಗ ಸಭೆ ಬೆಳೆಯಲಿ, ನನ್ನ ಜನರು ನಾಶವಾಗಿ ಹೋಗಬಾರದೆಂದು ವೇದನೆಯನ್ನು ಹೊತ್ತು ಸಾಗುವ ಕೆಲ ಮೊರ್ದೆಕಾಯಿ ಅಂದರೆ ಇದ್ದಾರೆ. ಕರ್ತನು ತಾನು ಹೇಳಿದನು, ಈ ದಿವಸಗಳಲ್ಲಿ ಅಂತವರನ್ನು ನಾನು ಬೆಳಕಿಗೆ ತರಲಿಕ್ಕಾಗಿ ಹೋಗುತ್ತೇನೆ. ಅದು ಮಾತ್ರವಲ್ಲ, ಅವರ ಕೈಗಳಲ್ಲಿ ಮುದ್ರೆಯ ಉಂಗರವನ್ನ, ಇದುವರೆಗೂ ನೀನು ಹೇಳಿದ್ದು ಯಾರು ಕೇಳ್ತಾ ಇರಲಿಲ್ಲ, ಆದ್ರೆ ಇನ್ನ ಮೇಲೆ ನೀನು ಆಜ್ಞೆ ಮಾಡಿದ್ದು ದೇಶಗಳಲ್ಲಿ ನಡೆಯೋದನ್ನ ಕಾಣುತ್ತಿ, ಪಟ್ಟಣಗಳಲ್ಲಿ ನಡೆಯೋದನ್ನ ಕಾಣುತ್ತಿ, ಕುಟುಂಬಗಳಲ್ಲಿ ನಡೆಯೋದನ್ನ ಕಾಣುತ್ತಿ. ಕಾರಣ, ಈ ದಿನದಲ್ಲಿ ದೇವರು ನಿನ್ನ ಕೈಗಳಲ್ಲಿ ಅದನ್ನು ಮುದ್ರೆಯ ಉಂಗರವನ್ನ ಕರ್ತನು ಅದನ್ನು ಧರಿಸಲಿಕ್ಕಾಗಿ ದೇವರು ಹೋಗ್ತಾನೆ. ಎರಡನೇದಾಗಿ ದೇವರು ನನಗೆ ಹೇಳಿದನು, ಮುದ್ರೆಯ ಉಂಗರವನ್ನು ಧರಿಸಿದವರು ಯಾವ ದಿನಾಂಕವನ್ನು ನೋಡಿ ಆಜ್ಞೆ ಮಾಡ್ತಾರೋ ಆ ದಿನದಲ್ಲಿ ಹೇಳಲ್ಪಟ್ಟ ಕಾರ್ಯ ನೆರವೇರುತ್ತೆ. ನೀವು ಆಮೇಲೆ ಹೇಳದೆ ಇದ್ದಾಗ ಇನ್ನೊಂದ್ಸಾರಿ ನಾನು ಹೇಳ್ತೇನೆ, ಮುದ್ರೆ ಉಂಗರ ಇರುವವರು ಯಾವ ದಿನವನ್ನು ನೋಡಿ ಇಂಥ ದಿನದಲ್ಲಿ ಇಂಥ ಸಂಗತಿ ನೆರವೇರಬೇಕು ಎಂದು ಆಜ್ಞೆ ಮಾಡ್ತಾರೋ ಆ ದಿನದಲ್ಲಿ ಅವರು ಆಜ್ಞೆ ಮಾಡಿದ್ದು ನೆರವೇರಿರುತ್ತೆ. ನಾನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾನು ಹೇಳ್ತೇನೆ, ಶತ್ರು ನಿನ್ನ ವಿರುದ್ಧವಾಗಿ ಗೊತ್ತು ಮಾಡಿದ ದಿನಾಂಕಗಳನ್ನ ಲಯ ಮಾಡತಕ್ಕಂತೆ
ದೇವರು ನಿನಗೆ ಅಧಿಕಾರ ದೇವರು ಕೊಡಲಿಕ್ಕಾಗಿ ಹೋಗ್ತಾನೆ. ಡಾಕ್ಟರ್ ನಿನ್ನನ್ನು ನೋಡಿ ಹೇಳಿರ್ಬೋದು, ನೀನು ಬದುಕಿದ್ರೆ 3 ತಿಂಗಳು. ಲೋಕಲ್ ಜನರು ನಿನ್ನನ್ನು ನೋಡಿ ಹೇಳಿರ್ಬೋದು, ಇನ್ನೊಂದು ತಿಂಗಳ ನಿನ್ನನ್ನು ಬಿಡಲ್ಲ ಅಂತ. ಇವತ್ತು ಅನೇಕರು ನೋಡಿ ಹೇಳಿರ್ಬೋದು, ಇಷ್ಟೇ ದಿನ, ಇನ್ನು ಏನು ಆಗಲ್ಲ. ಇವತ್ತು ಸಭೆ ಅಧಿಕಾರ ತೆಗೆದುಕೊಂಡು ದಿನಗಳನ್ನು ಗೊತ್ತು ಮಾಡಿ ಆಜ್ಞೆ ಮಾಡೋದಕ್ಕಾಗಿ ಪ್ರಾರಂಭಿಸಿರಿ. ನೀವು ಆಜ್ಞೆ ಮಾಡಿದ ದಿನದಲ್ಲಿ ನೀವು ಏನು ಆಜ್ಞೆ ಮಾಡಿರ್ತೀರೋ ಅದು ನಿಮ್ಮ ಕೈಗಳಲ್ಲಿ ಎಟಕಿರುತ್ತೆ. ಅದು ನಿಮ್ಮ ಕಣ್ಣುಗಳಿಂದ ಕಾಣತಕ್ಕಂತೆ ಕರ್ತನು ಅದನ್ನ ಜಾರಿಗೆ ತರಲಿಕ್ಕಾಗಿ ದೇವರು ಹೋಗ್ತಾನೆ. ನಾನು ಹೇಳಿದೆ, ಇದು ಎಲ್ಲರ ಕೈಯಲ್ಲಿ ಆಗಲ್ಲ. ಮುದ್ರೆ ಉಂಗರ ಇರೋರು ಮಾತ್ರ. ಇವತ್ತು ಈ ಸಭೆಯೊಳಗಡೆ ಮುದ್ರೆ ಉಂಗರ ಇರುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಾನು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. 3ನೇ ಕಾರ್ಯ ದೇವರು ಹೇಳಿದನು. ದೇವರ ವಾಕ್ಯ ಹೇಳುತ್ತದೆ, 8ನೇ ಅಧ್ಯಾಯದ 9, 10, 11ನೇ ವಚನ ಓದಿದಾಗ, ಮೊರ್ದೆಕಾಯ್ ಆಜ್ಞೆ ಮಾಡಿದ ತಕ್ಷಣ ಹೀಗೋ ಅರಮನೆಯಲ್ಲಿ ಬೆಳೆದಂತ ರಾಜ ಕುದುರೆಯ ಸವಾರಿಗಳು ಅವರು ಅವನ ಆಜ್ಞೆಯನ್ನು ಒತ್ತುಕೊಂಡು ಹೋದರು. ದೇವರ ಆತನು ಹೇಳಿದನು, ಇವತ್ತು ದೇವರ ಮಕ್ಕಳು ಆಜ್ಞೆ ಮಾಡ್ತಾ ಇರಬೇಕಾದ್ರೆ ಅರಸನ ಮನೆಯಲ್ಲಿ ಪರಲೋಕದಲ್ಲಿ ಈಗ ಇರುವಂತ ಕೆಲವೊಂದು ಕುದುರೆಗಳು, ದೂತರುಗಳು ನೀನು ಹೇಳುವಂತ ಆಜ್ಞೆಗಳನ್ನು ಒತ್ತು ಸಾಗತಕ್ಕಂತೆ ಈ ದಿನ ಈ ಸಭೆಯ ಸುತ್ತಲೂ ಸಿದ್ಧರಾಗಿ ಇದ್ದಾರೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಈ ಪದ ಕೂಗಿ ಹೇಳಬೇಕಾದ್ರೆ ಈಗ ಸಭೆಯ ಮೇಲೆ ದೂತರ ಗಣಗಳು ಇಳಿಯಲ್ಪಟ್ಟಿದೆ. ಶುಭಲಾಭಾರ ಸಖದಲ ಮನ ಋಷಂ ಸಖಾದನ. ದೇವರು ನನಗೆ ಹೇಳಿದಂತ ಒಂದೇ ಒಂದು ಪದ, ಸಭೆಯ ಮೇಲೆ ಈ ದಿನಗಳಲ್ಲಿ ದೂತರುಗಳನ್ನ ಈ ಮಾರ್ಚ್ ತಿಂಗಳಲ್ಲಿ ದೇವರು ರಿಲೀಸ್ ಮಾಡಿದ್ದಾನೆ. ಸಭೆ ಏನು ನುಡಿಯುತ್ತೋ, ಸಭೆ ಏನು ಆಜ್ಞೆ ಮಾಡುತ್ತೋ ಅದನ್ನು ಒತ್ತು ಸಾಗತಕ್ಕಂತ ದೂತರುಗಳು ಸಭೆಯಲ್ಲಿ ಚಲಿಸಲಿಕ್ಕಾಗಿ ದೇವರು ಹೋಗ್ತಾರೆ. ಈ ದಿವಸಗಳಲ್ಲಿ ಒಂದು ದೂತರ ಚಲನೆಗಳು ಸಭೆಯ ಮಧ್ಯದಲ್ಲಿ ದೇವರು ಕಾಣತಕ್ಕಂತೆ ಆ ಮಂಡಲವನ್ನ ಸಭೆಯ ಮೇಲೆ ಈ ದಿವಸದಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾನೆ. ಅದು ನಂಬೋರಿದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಒಂದು 5 ನಿಮಿಷ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇವೆ. ಕೇಳ್ಕೋಬೇಡ್ರಿ, ಆಜ್ಞೆ ಮಾಡ್ರಿ. ದಿನಗಳನ್ನು ಗೊತ್ತು ಮಾಡಿ ಆಜ್ಞೆ ಮಾಡ್ರಿ. ಈ ನಿಮಿಷ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರು ಹೇಳಿದನು, ನಾನು ಕೆಲವರನ್ನ ಅಧಿಕಾರ ಪಡಿಸ್ಲಿಕ್ಕಾಗಿ ಹೋಗ್ತೇನೆ. ಒಂದು 2 ನಿಮಿಷ ಎಲ್ಲರೂ ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ನಾನು ಹೇಳಿದೆ, ಇನ್ನ ಗಟ್ಟಿಯಾಗಿ ಮಾತಾಡ್ರಿ. ನಿನ್ನ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ದೇಶಕ್ಕಾಗಿ, ಪಟ್ಟಣಕ್ಕಾಗಿ ನೀನು ಆಜ್ಞೆ ಮಾಡಿ ಆಜ್ಞಾಪಿಸಿದ್ದನ್ನ ಅದು ಜಾರಿಗೆ ಬರುವುದನ್ನು ಕಾಣತಕ್ಕಂತೆ ಕರ್ತನು ಸಭೆಯನ್ನು ಅಧಿಕಾರ ಪಡಿಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ದೇವರ ಸಭೆ ಅಧಿಕಾರವನ್ನು ಹೊಂದಿಕೊಂಡು ಮುಂದಕ್ಕೆ ಸಾಗಲಿ ಎಂದು ದೇವರ ಆತ್ಮನ ಕೂಗಿ ಹೇಳ್ತಾ ಇದ್ದಾನೆ. ಬಾಯಿ ತೆರೆದು ದೇವರ ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ನಾನು ಹೇಳಿದೆ, ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಯಾರು ಸುಮ್ಮನೆ ಇಲ್ಲದಂತೆ ನಾನು ಹೇಳಿದೆ, ಗಟ್ಟಿಯಾಗಿ ಬಾಯಿ ತೆರೆದು ಮಾತಾಡ್ರಿ. ಇದು ಕೆಲವರ ಬಳಿಯಲ್ಲಿ ದೇವರು ತಾನು ಹೇಳ್ತಾ ಇದ್ದಾನೆ. ರಾಜ ಮುದ್ರೆಯ ಉಂಗುರವನ್ನ ದೇವರು ಈ ಮೊದಲನೇ ದಿನದಲ್ಲಿ ದೇವರು ಕೆಲವರಿಗೆ ಹಸ್ತಾಂತರಿಸುವ ದಿನ. ಮರಣ ನೀಗಿ ಹೋಗ್ಲಿ ಅಂದ್ರೆ ನೀಗಿ ಹೋಗುತ್ತೆ. ದಾರಿದ್ರ್ಯತನ ನೀಗಿ ಹೋಗ್ಲಿ ಅಂದ್ರೆ ನೀಗಿ ಹೋಗುತ್ತೆ. ಸಮೃದ್ಧಿ ಉಂಟಾಗಲಿ ಎಂದು ನೀನು ಆಜ್ಞೆ ಮಾಡಿದ್ರೆ ಸಮೃದ್ಧಿ ಉಂಟಾಗುತ್ತೆ.
ಯೇಸುವಿನ ನಾಮದಲ್ಲಿ ನೀನು ಆಜ್ಞೆ ಮಾಡತಕ್ಕಂತೆ ಕರ್ತನು ನಿನ್ನ ಮೇಲೆ ಒಂದು ಅಭಿಷೇಕವನ್ನು ಕೂಗಿ ಹೇಳುತ್ತಾ ಇದ್ದಾನೆ. ನೀನು ಭಿಕ್ಷಕನಲ್ಲ, ನೀನು ಕರ್ತನಿಂದ ಆರಿಸಲ್ಪಟ್ಟಂತ ಅಭಿಷಕ್ತನು. ನಾನು ಹೇಳಿದೆ ಪ್ರೇ ಪ್ರೇ ಪ್ರೇ, ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ಓ ರಾಖಾದಲ ಮಾನ ರಾಖಾದಲ ಬಾರ ಶಾಕಾಲರ ಓ ರಾಖ. ಇನ್ನು ಆತ್ಮದಲ್ಲಿ ತುಂಬಿ ಯವನಸ್ಥರು ಪ್ರಾರ್ಥಿಸ್ರಿ, ಸಹೋದರಿಯರು ಪ್ರಾರ್ಥಿಸ್ರಿ. ಶಾಬಾಲ ರಾಖಾದಲ ಮಾನ ರಾಖಾದಲರ ಓ ರಾಖ ಮಾನ ಋಷೆ ದೇಲೆ ಮಾನ ರಾಖಾದಲರು ಊರ ಬಾಲಾರ ಶಾದಲ ಮನ ರಾಖಾದಲರ ಉಡಮನ ರಖದನ ಮನ ರೂಬಾಲಾದನ ರಖೆ ದೇಲೆಮ ಊರ ಬಾಲಾಬಾರ ಶಾದಲ ಮನ ರಖದಲಬ. ಸಭೆಯ ಒಳಗಡೆ ಇರೋ ಪ್ರತಿಯೊಬ್ಬರ ಒಳಗಡೆ ಆ ಮುದ್ರೆಯ ರಾಜ ಉಂಗರ ಧರಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನಿಂದ ಕೊಡಲ್ಪಡುವಂತ ಆ ಮುದ್ರೆಯ ರಾಜ ಉಂಗುರ ಪ್ರತಿಯೊಬ್ಬರ ಕೈಗಳಲ್ಲಿ ದೇವರು ಕೊಡಲಿ. ಅಧಿಕಾರದಿಂದ ಆಜ್ಞೆ ಮಾಡತಕ್ಕಂತೆ, ಪಟ್ಟಣಗಳನ್ನು ದೇಶಗಳನ್ನು ನೋಡಿ ಆಜ್ಞೆ ಮಾಡತಕ್ಕಂತೆ ಯೇಸುವಿನ ನಾಮದಲ್ಲಿ ಆ ದೈವಿಕವಾದ ಅಧಿಕಾರ ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ಸಭೆಯ ಅಭಿಷಕ್ತರುಗಳ ಮೇಲೆ ಅದು ಹಸ್ತಾಂತರಿಸಲ್ಪಡಲಿ. Pray, pray, pray. ಪ್ರಾರ್ಥಿಸಿ. ನೀವು ಕೈ ತಟ್ಟಿ ಪ್ರಾರ್ಥನೆ ಮಾಡಂಗಿದ್ರೆ ಕೈ ತಟ್ಟಿ ಪ್ರಾರ್ಥನೆ ಮಾಡ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡಂಗಿದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಹೂ ರಾಖ ಬಾಲಾರ ಶಾದಲಮ ಊ ರಾಖಾದನ ಮನ ರೂಬಲಬರ ಶಖಾದಬನರ ಹಂದರಾದನ ಉಡ ಪ್ರಮಾಣ ಗರತ್ತರಾದನ ಮಲ್ಕದನಾದನ ವೈಡಮನಂಬಲಾದನು ಊ ರಾಬಾಲಬರ ಶಾದಲಮನ ರಖಾದಲಮ ದುಡ ಪ್ರಮಾಣ ಗರತ್ತರಾದನ ವೈಡ ಪ್ರಮಾಣಗರ. ಆಜ್ಞೆ ಮಾಡುವ ಅಧಿಕಾರ, ಆಜ್ಞೆ ಮಾಡುವ ರಾಜ ಉಂಗುರ ಕರ್ತನೆ ಈ ದಿವಸಗಳಲ್ಲಿ ಅಭಿಷಕ್ತರಿಗೆ ಧರಿಸುವುದೇವರೇ, ಅಭಿಷಕ್ತರಿಗೆ ಧರಿಸುವುದೇವರೇ, ಕುಟುಂಬಗಳಿಗೆ ಧರಿಸುವುದೇವರೇ, ವ್ಯಕ್ತಿಗಳಿಗೆ ಧರಿಸುವುದೇವರೇ. ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುವಂತ ಧೈರ್ಯ. Presence of God, presence of God. ಬೆಂಕಿ ಇಳಿಯಲಿ, ಸಭೆಯನ್ನು ಅಧಿಕಾರ ಪಡಿಸುವ ಬೆಂಕಿ ಇಳಿಯಲಿ. ಊರ ಬಾಲಬಾರ ಶಾದಲಮನ ರಖಾದಲಬ. ಈ ನಿಮಿಷ ಗಮನಿಸಿ. ಪಾಸ್ಟರ್ಸ್ ನಾವೆಲ್ಲ ಮುಂದಕ್ಕೆ ಬರ್ತೀವಿ. 2 ನಿಮಿಷ ನೀವು ಆಜ್ಞೆ ಮಾಡಬೇಕು. ನೀವು ಆಜ್ಞೆ ಮಾಡಬೇಕು. ಅದು ಕುಟುಂಬದ ವಿಷಯವಾಗಲಿ, ದೇಶದ ವಿಷಯವಾಗಲಿ, ಪಟ್ಟಣದ ವಿಷಯಗಳಾಗಲಿ, ಸೇವೆಯ ವಿಷಯವಾಗಲಿ, ಆತ್ಮಗಳ ವಿಷಯವಾಗಲಿ, ಕೆಲಸದ ವಿಷಯಗಳಾಗಲಿ, ಬಿಸ್ನೆಸ್ನ ವಿಷಯವಾಗಲಿ, ಪ್ರಮೋಷನ್ನ ವಿಷಯವಾಗಲಿ, ಕೇಸ್ನ ವಿಷಯವಾಗಲಿ, ವಿದೇಶದ ಯಾತ್ರೆಯ ವಿಷಯವಾಗಲಿ, ನೀವು ಏನೇ ಆಗಿದ್ರೂ ಸಹ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂದು ನಂಬ್ತೀರಾ? ನಾನು ಕೇಳಿದೆ, ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂದು ನಂಬ್ತೀರಾ? ನಾನು ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂದು ನಂಬುತ್ತೀರಾ? ನೀ ಭಾರ ಪಡೋ ವಿಷಯದಲ್ಲಿ ದಿನಾಂಕಗಳನ್ನು ಗೊತ್ತು ಮಾಡಿ ನೀವು ಆಜ್ಞೆ ಮಾಡ್ರಿ. ನೀವು ಆಜ್ಞೆ ಮಾಡಿದ್ರೆ ಸಿಂಹಾಸನಗಳನ್ನು ದೇವರು ಉರುಳಿಸಿ ಸಿಂಹಾಸನಗಳನ್ನು ದೇವರು ನಡುತ್ತಾನೆ. ನಿಮಗಾಗಿ ದೇವರು ಮುಚ್ಚಲ್ಪಟ್ಟ ಬಾಗಿಲನ್ನು ದೇವರು ತೆರೆಯುತ್ತಾನೆ. ನಿನ್ನ ವಿರುದ್ಧವಾಗಿ ಯಾರೇ ಏನೇ ಮಾಡಿರಲಿ, ಯಾವುದೇ ದಿನಾಂಕವನ್ನು ಗೊತ್ತು ಮಾಡಿರಲಿ, ಅದನ್ನು ಆಕ್ರಮಿಸುವಂತ ದೈವಿಕವಾದ ಕರ ಈ ದಿನ ನಿಮ್ಮ ಮೇಲೆ ಚಲಿಸಲಿಕ್ಕಾಗಿ ಹೋಗುತ್ತೆ. ಸಿದ್ಧರಾಗಿದ್ದೀರಾ? 1 ನಿಮಿಷ ಇಲ್ಲಿ ನೋಡ್ರಿ. ಇನ್ನೆರಡು ನಿಮಿಷ ನಾವು ಪ್ರಾರ್ಥನೆಗೆ ತಗೊಳ್ತೇವೆ. ಆಜ್ಞೆ ಅಂದ್ರೆ ನಿಧಾನಾಗಿ ಮಾಡೋದಲ್ಲ. ಆಜ್ಞೆ ಅಂದ್ರೆ ಶಕ್ತಿಯಿಂದ ಮಾಡೋದು. ಇವತ್ತು ನೀವು ಆಜ್ಞೆ ಮಾಡ್ತೀರಾ,
ನಿಮ್ಮ ಆಜ್ಞೆಗಳು ನೆರವೇರಲ್ಪಡಲಿಕ್ಕಾಗಿ ಹೋಗುತ್ತೆ. ಹಾಗಾದ್ರೆ ಅದು ಎಂತ ವಿಷಯವಾಗ್ಲಿ, ಸಿಂಹದ ಹಾಗೆ ಗರ್ಜಿಸಿ ಕೂಗಿ ಹೇಳ್ರಿ, ಅದ್ಭುತ ನಡೆಯಲಿ ಅಂದ್ರೆ ಅದ್ಭುತ ನಡೆದಿರುತ್ತೆ. ಜೀವ ಉಂಟಾಗ್ಲಿ ಅಂದ್ರೆ ಜೀವ ಉಂಟಾಗಿರುತ್ತೆ. ಈ ದಿನ ಇದು ನಿಮ್ಮ ನಿಮಿಷ. ಇನ್ನೊಂದು 2 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಆಜ್ಞೆ ಮಾಡಲಿಕ್ಕಾಗಿ ಹೋಗ್ತೇವೆ. ನಿನ್ನ ಹೃದಯದಲ್ಲಿ ದೇವರು ಏನನ್ನ ಹೃದಯದಲ್ಲಿ ಬೇರೂರಿಸಿದಾನೋ, ಏನು ಮಾತುಗಳನ್ನ ದೇವರು ಕೊಡುತ್ತಾನೋ ಅದನ್ನ ಬಾಯಿ ತೆರೆದು ಕೂಗಿ ಹೇಳ್ರಿ. ಸಿದ್ಧವಾಗಿದ್ದೀರಾ? ಎಸ್, ಆರಂಭಿಸಿರಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪ್ರೇ. ಶುಕಾದಲ ಬಾರ ಶಾದಲ ಬಾರ ಉರಕಾದಲ ಮನ ರಕಾದಲ ಬಾರ ಶಾದಲ ಬಾ ಉರಕಾದಲ ಮನ ರಾದಲ ಬಾರ ಶಾದಲ ರುಖೇದೇನೆ ಮನ ರಕ. ಗಟ್ಟಿಯಾಗಿ ಪವಿತ್ರಾತ್ಮ ಭರಿತರಾಗಿ ಯೇಸುವಿನ ನಾಮ ಹೇಳಿ ಪ್ರಾರ್ಥನೆ ಮಾಡ್ರಿ. Pray. ಶಕಾದಲ ಮನ ರಕಾದಲ ಬಾ. ನೀವು ಆಜ್ಞೆ ಮಾಡಬೇಕಾದ್ರೆ ನಿಮ್ಮ ಮೇಲೆ ಒಂದು ಬೆಂಕಿ ಇಳಿಯೋದನ್ನ ಕಾಣ್ತಾ ಇದ್ದೀರಾ. ನೀವು ಆಜ್ಞೆ ಮಾಡಬೇಕಾದ್ರೆ ನಿಮ್ಮ ಬಾಯಿಯ ಮೇಲೆ ಒಂದು ಅಧಿಕಾರ ಇಳಿದು ಬರೋದನ್ನ ಕಾಣ್ತಾ ಇದ್ದೀರಾ. Presence of God. ಈ ನಿಮಿಷ ಕೈಗಳನ್ನೆತ್ತಿರಿ. ಇದು ಸಭೆಯ ಅಭಿಷಕ್ತರುಗಳ ಸೇವಕರ ಸಮಯ. ನಾವು ಒಟ್ಟಾಗಿ ಸಭೆಯ ಮೇಲೆ ನಾವು ಆಜ್ಞೆ ಮಾಡಲಿಕ್ಕಾಗಿ ಹೋಗ್ತೇವೆ. ಯೇಸುವಿನ ನಾಮದಲ್ಲಿ ಸಭೆಯ ಮೇಲೆ ನುಡಿಯಲ್ಪಟ್ಟ ಎಲ್ಲ ವಾಗ್ದಾನಗಳು ಅದು ನೆರವೇರಲಿ. ದಾರಿದ್ರ್ಯತನದ ಆತ್ಮನೇ ಸಭೆಯ ಜನರನ್ನು ಬಿಟ್ಟು ಹೋಗಲಿ. ಸಾಲುಗಳು ಜನರನ್ನ ಬಿಟ್ಟು ಹೋಗಲಿ. ಮರಣದ ಆತ್ಮಗಳು, ರೋಗಗಳು ಸಭೆಯ ಜನರನ್ನ ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಸಮೃದ್ಧಿಯನ್ನ ಆಜ್ಞೆ ಮಾಡುತ್ತಾ ಇದ್ದೇವೆ. ಜೀವವನ್ನ ಆಜ್ಞೆ ಮಾಡುತ್ತಾ ಇದ್ದೇವೆ. ಕೋರ್ಟಿನ ಕೇಸಿನ ಮೇಲೆ ಜಯವನ್ನ ಆಜ್ಞೆ ಮಾಡುತ್ತಾ ಇದ್ದೇವೆ. ಪ್ರಮೋಷನ್ ಅನ್ನ ಆಜ್ಞೆ ಮಾಡುತ್ತಾ ಇದ್ದೇವೆ. ಇನ್ಕ್ರಿಮೆಂಟ್ ಅನ್ನ ಆಜ್ಞೆ ಮಾಡುತ್ತಾ ಇದ್ದೇವೆ. ಹಣದ ವಿಷಯಗಳು ಬ್ಲಾಕ್ ಆಗಿರೋದು ನಿನ್ನ ಮಕ್ಕಳ ಕೈಗೆ ಎಟಕಲಿ ಎಂದು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಸಭೆಯ ಒಳಗಡೆ ಆತ್ಮಗಳು ತುಂಬಿ ಹೊರಸೂಸುವ ಆತ್ಮಗಳನ್ನು ನಾನು ಆಜ್ಞೆ ಮಾಡುತ್ತಾ ಇದ್ದೇನೆ. ಜೀವ, ಸಮೃದ್ಧಿ, ಅಭಿವೃದ್ಧಿ, ಮಹಿಮೆ, ಆರೋಗ್ಯ, ಜಯ ಯೇಸುವಿನ ನಾಮದಲ್ಲಿ ವಾಗ್ದಾನಗಳ ನೆರವೇರುವಿಕೆ, ವಿವಾಹಗಳು, ಪುತ್ರ ಸಂತಾನಗಳು ಯೇಸುವಿನ ನಾಮದಲ್ಲಿ, ಕೆಲಸಗಳು, ಬಿಸ್ನೆಸ್ಗಳು ನಾನು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಾ ಇದ್ದೇನೆ. ಹೊಸ ಮನೆಗಳು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಾ ಇದ್ದೇನೆ. ಕೈ ಹಚ್ಚಿದ ಕೆಲಸಗಳ ಸಫಲತೆಯು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಾ ಇದ್ದೇನೆ. ಸನ್ಮಾನಗಳು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತಾ ಇದ್ದೇನೆ. ಕರ್ತನೇ, ಈ ತಿಂಗಳು ನಾವು ಇದೆಲ್ಲ ಕಾಣುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ. ಗಟ್ಟಿಯಾಗಿ ಹೇಳ್ರಿ ಆಮೆನ್. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ ಆಮೆನ್.